ಮಾಡ್ಕೊತಾ ಇದ್ದೀನಿ. ಸ್ಯಾಟರ್ಡೇ ಈ ಶನಿವಾರ ಅದೇನೇ ಬಿಡುತ್ತಾ ಅದರಲ್ಲೂ ಬೇರೆ ರೋಡ್ ಏನಂತಂದರೆ ರೀತಿ ಆಗೋದಿಲ್ಲ ಬರಲಿಕ್ಕೆ ಸೊ ಮಂಗಳೂರು ಗಾಳಿ ಕೋಲ್ಡಿಂದನೇ ನನಗೆ ಹುಷಾರಿಲ್ಲ ಹೋಗಿದ್ದೆ ಸ್ನ್ಯಾಕ್ಸ್ ಆಮೇಲೆ ಕೊರೆಂಡರ್, ಟೊಮಾಟೊ, ಆನಿಯನ್, ಆಮೇಲೆ ಕಡಲೆ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹೀಗೆ ಡಿಪ್ ಮಾಡಬೇಕು. ಚಿಕ್ಕದಾಗಿ ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ ಡಿಪ್ ಮಾಡಬೇಕು. ಚಿಲ್ಲಿ ಇಲ್ಲಾಂದ್ರೆ ಈ ಥರ ಆಮೇಲೆ ಗಾರ್ಲಿಕ್ ಫ್ಲೇಕ್ಸ್ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ. ಇದು ನಾನು ಆಲ್ರೆಡಿ ಮಾಡಿದ್ದೀನಿ ಒಂದ್ಸರಿ, ಇದು ಮಾಡಿಬಿಟ್ಟು ನಿನ್ನೆ ಮೊನ್ನೆ ಜಾಮ್ ಟೈಪ್ ನಾನು ಮಾಡೋಣ. ಸೊ ಈ ಥರ ರಬ್ ಮಾಡ್ಕೊಂಡು ವೀಕೆಂಡ್ ಅಲ್ವಾ, ತುಂಬಾ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ಏನೋ ಆ್ಯಕ್ಚುಲಿ ರಸಗುಲ್ಲ ಮಾಡೋ ಪ್ಲಾನ್ ಇತ್ತು. ಅಂದ್ಕೊಂಡೆ. ಬಟ್ 2 ಕಿಡ್ಸು ಕೊಡೋ ಟಾರ್ಚರ್ಗೆ ಒಬ್ರು ಏನೇನೋ ಆಗೋಯ್ತು. ಅದಕ್ಕೆ ಇದನ್ನಾದ್ರೂ ಮಾಡೋಣ ವೀಕೆಂಡಲ್ಲೇ ರೆಸಿಪಿ ಸ್ನ್ಯಾಕ್ಸ್ ಅಂತ ಮಾಡ್ತಾ ಇದ್ದೀನಿ. 4 ಮಾಡಿಬಿಡೋಣ, ಮತ್ತೆ ಬೇಕಂದ್ರೆ ಗ್ಯಾಸ್ ಎಲ್ಲ ವೇಸ್ಟ್ ಆಯಿತು ಅಷ್ಟೇ. ಮಾಡೋಕ್ಕಾಗಲ್ಲ, ಜಾಸ್ತಿ ಹಾಕ್ತೀನಿ ಯಾಕಂದರೆ ಇಷ್ಟಪಡ್ತಾರೆ. ಫೈನಲಿ ಅದು ಸ್ವಲ್ಪ ಆಯಿಲ್ ಹಾಕಬೇಕು. ನಾರ್ಮಲ್ ತವಾದಲ್ಲಿ ಆಯಿಲ್ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡೋದು ಬೇಡ, ಜಸ್ಟ್ ಆಯಿಲ್ ಫ್ರೈ ಮಾಡಿಬಿಟ್ಟು ಹಾಕಬೇಕು. ಈ ಥರ ನೋಡಿ ಲೈಟಾಗಿ ಮಾಡಿಬಿಟ್ಟು ಈ ಥರ ನಾನು ಫ್ರೈ ಮಾಡೋಕ್ಕಾಗಿದೆ. ಸೊ 2 ಸೈಡ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಬಿಟ್ಟು ಮೇಲ್ಗಡೆ ಟೊಮಾಟೊ ಸಾಸ್ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸ್ ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂದ. ಬಿಕಾಸ್ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಲೇಬೇಕು ಈವ್ನಿಂಗ್ ಟೈಮಲ್ಲಿ. ಏನಾದರೂ ಬಿಸ್ಕೆಟನ್ನು, ಆಮೇಲೆ ಚಾಕೋಸನ್ನು, ಬಿಸಿ ಬಿಸಿ ಮಳೆಯಲ್ಲಿ ಸಕ್ಕತ್ತಾಗಿ ತಿಂತಿದ್ರೆ. ಸೊ ಅದೆಲ್ಲ ಫಸ್ಟಿಂದನೂ ಮಗು ತಿಂದುಬಿಟ್ರೆ ಮಕ್ಕಳು ಊಟ ಮಾಡಲ್ಲ. ಸೊ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ಲ. ದಯವಿಟ್ಟು ಅದಕ್ಕೆ ನಾನು ಆ ಥರ ಯಾವುದು ರೂಢಿ ಡೈರೆಕ್ಟ್ ಅನ್ನ, ಸಾಂಬಾರು, ಚಪಾತಿ, ಪಲ್ಯ ಈ ಥರ ಎಲ್ಲ ರೂಢಿ ಇಟ್ಟಿದ್ದೀನಲ್ಲ. ಸೊ ಅವ್ನು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ, ಖಾರನ ಇಷ್ಟಪಡ್ತಾನೆ. ಬಟ್ ದಯವಿಟ್ಟಾದರೆ ಈ ಥರ ಸ್ನ್ಯಾಕ್ಸ್ ಬೇಕಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು. ಇದೆಲ್ಲ ಮಾಡಿ ತಿನ್ನಿಸು ಅಂತ ಹೇಳಿ ನನ್ನ ಹಸ್ಬೆಂಡ್ ಅಂತ ಅದಕ್ಕೆ ಓವನ್ ತೊಗೊಂಡಿರೋದು. ಸ್ವಲ್ಪ ಸ್ವೀಟ್ಸ್ ಮಮ್ಮಿ ಸ್ವೀಟ್ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಮಮ್ಮಿ ಅಂತ. ಲುಕ್ಕಿಂಗ್ ಬಂತು ಹೆಂಗಿದೆ ಹೇಳಿ. ಬ್ರೆಡ್ ಪಕೋಡ ಇದು. ಸೊ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌ ಇಸ್ ಇಟ್ ಬ್ರೇಕ್ಫಾಸ್ಟ್? ಸೊ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸು ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಮಾಡೋ ಅಂತಹ ರೆಸಿಪಿ ಇದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಸೊ ಅದಾದ ನಂತರ ಅದು ಸ್ಕೂಲಲ್ಲಿ ನನಗೆ ಹಾಲಿನ ಪೌಡ್ರ್ ಕೊಟ್ಟಿದ್ದಾರೆ. 2 ಮಂತ್ಸು ರಜೆ ಇತ್ತಲ್ಲ, 2 ಮಂತ್ಸ್ದ ಹಾಲಿನ ಪೌಡರ್ ತೊಗೊಂಡ್ಬಂದಿದ್ದೆ. ಸೊ ಏನು ಮಾಡೋಣ, ಹಾಲಿನ ಪೌಡ್ರಿಂದ ಅಂತೂ ಟೀ ಕುಡಿಯೋಕ್ಕಾಗೋದಿಲ್ಲ, ಯಾಕಂದರೆ ಸ್ಮೆಲ್ ಬರ್ತಾ ಇರುತ್ತೆ ಹಾಲಿನ ಪೌಡ್ರದ್ದು. ಅದ್ರಿಂದ ಏನು ಮಾಡೋಣ ಅಂತ ನನಗೆ ತಲೆಯಲ್ಲಿ ಹೊಳಿತಾ ಇದ್ದಿದ್ದೆ ಒಂದು ರಸಗುಲ್ಲ ಮಾಡಬೇಕು ಅಂತ. ಹೋಪ್ ನನಗೆ ತುಂಬ ದಿನಗಳಿಂದಲೇ ಡ್ರೀಮ್ ಇತ್ತು, ಮಾಡಬೇಕು. ದೈವಿಕ ಸ್ವೀಟ್ ಇಲ್ಲ, ಇಷ್ಟ ಅಲ್ಲ, ಸ್ವಲ್ಪ ಮಾಡಿಟ್ರೆ ಅವನು ತಿಂತಾನಲ್ಲ ಅಂತ ಹೇಳಿ ಮಾಡಿದೆ. ಸೊ ಏನು ಮಾಡಬೇಕು ಅಂತಂದರೆ 1 ಗ್ಲಾಸ್ ಹಾಲು ಪೌಡ್ರ್ ತೊಗೋಬೇಕು, 2 ಗ್ಲಾಸ್ ಬಿಸಿನೀರು ತೊಗೋಬೇಕು. ಫಸ್ಟ್ ನಾವು ಇದು ಮಾಡ್ಕೋಬೇಕು, ಶೇಕ್ ಮಾಡ್ಕೋಬೇಕು. ಸೊ ಕ್ಲೀನಾಗಿ ಹಾಲು ಆಗೋ ಥರನೇ ಶೇಕ್ ಮಾಡ್ಕೊಂಬಿಟ್ಟು ಜಾಸ್ತಿ ನೀರು ಹಾಕಬೇಕು. ನಾನ್ ಸ್ಟಿಕ್ ಪ್ಯಾನಲ್ಲಿ ನಾವು ನೀರು ಹಾಕಿ ಕುದಿಸೋಕ್ಕಿಡಬೇಕು. ಅದು ಕುದೀತಾ ಇರಬೇಕಾದ್ರೆ 1 ಲೆಮನ್, ತುಂಬ ಹಣ್ಣಾಗಿರೋ ಲೆಮನ್ ತೊಗೊಂಡ್ರೆ ತುಂಬಾ ಹುಳಿ ಇರೋದ್ರಿಂದ ಬೇಗನೆ ಹಾಲು ಹೊಡೆದೋಗ್ಬಿಡುತ್ತೆ. ಸೊ ಇದು ಮಾಡಬೇಕು. ಸೊ ಹಾಲು ಹೊಡಿತಾನೆ ಇತ್ತು, ನೋಡ್ತಾ ಇದ್ದೀರಲ್ಲ, ಹಾಲು ಹೊಡಿತಾನೆ ಇತ್ತು. ನಾನು ಹೇಗೆ ಹಾಕ್ತೀನಿ ಹಾಗೆ ಹಾಲು ಹೊಡಿತಾನೆ ಇತ್ತು. ಸೊ ಫೈನಲಿ ಹಾಲು ಹೊಡಿತಾ ಇರಬೇಕಾದ್ರೆ ನಾನು ಸಣ್ಣಗೆ ಉರಿದ ತಕ್ಷಣ ಮತ್ತೆ ಸ್ಪೂನಲ್ಲೇ ಕಲಿಸ್ತಾ ಇರಬೇಕಾದ್ರೆ ನೀರು ಒಂದು ಕಡೆ ಆಗುತ್ತೆ, ಕೆನೆ ಒಂದು ಕಡೆ ಆಗುತ್ತೆ, ಹೊಡೆದ್ರೆ ಹಾಲು ಒಂದು ಕಡೆ ಆಗುತ್ತೆ. ಸೊ ಅದಾದ ನಂತರ ನಾವೇನು ಮಾಡಬೇಕು, ಮತ್ತೆ ನಾವು ಒಂದು ಸ್ಪೂನ್ ತೊಗೊಂಡು ಕಲಿಸ್ತಾನೆ ಇರಬೇಕು. ಎಲ್ಲಿ ಮಟ್ಟ ಅಂತಂದರೆ ಹಾಲಿರೋದನ್ನು ನೀರಾಗಬೇಕು, ಆಮೇಲೆ ಹಾಲಾಗಿರೋದನ್ನು ಕೆನೆ ಟೈಪು ಗಟ್ಟಿ ಆಗಬೇಕು. ಸೊ ಇದು ಫೈನಲ್ ಲುಕ್ ಬರ್ತಾನೆ ಇದೆ, ನೋಡ್ತಾ ಇದ್ದೀರಾ. ಸೊ ಹಾಲು ಹೊಡಿತಾ ಇದೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಹಾಲು ಒಂದು ಕಡೆ, ಕೆನೆ ಒಂದು ಕಡೆ ಆಗ್ತಾ ಇರುತ್ತೆ. ಸೌಂಡ್ ಡಿಸ್ಟರ್ಬಿಂಗ್, ಟ್ರೈನ್ ಸೌಂಡ್ ಬಂತು. ಸೊ ಸಡನ್ನಾಗಿ ಸ್ಟಾಪ್ ಮಾಡಿದೆ, ಅದಕ್ಕೋಸ್ಕರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಹಾಲು ಹೊಡಿತಾ ಇದೆಯಲ್ಲ, ಈ ಥರ ಹೊಡಿತಾ ಇರಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ರಸಗುಲ್ಲ, ನಿಜವಾಗ್ಲೂ ಹಾಲಿನ ಪೌಡ್ರಿಂದ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಬ್ಲಾಗ್ ಮಾಡಿ ಹಾಕಿದ್ದೆ ಇದ್ರದ್ದು. ಸೊ ಅದನ್ನು ನೋಡಿ ತುಂಬ ಜನ ವಿಡಿಯೋ ಕೂಡ ಮಾಡಿದ್ದಾರೆ, ನನಗೆ ಅದನ್ನು ಕೂಡ ಕಮೆಂಟ್ಸ್ ಕೊಟ್ಟಿದ್ದಾರೆ ಪಾಸಿಟಿವ್ ಎಂಬುನ. ಸೊ ಇವಾಗ ಹಾಲು ಹೊಡಿತಾ ಇದೆ. ಸೊ ಈ ಥರ ಹಾಲು ಹೊಡೆದಿದ್ರೆ ಅದಕ್ಕೆ ನಾವು ಜಾಸ್ತಿ ವೆನೆಗರನ್ನು ಹಾಕ್ಬೋದು. ಲೆಮನ್ ಇಲ್ಲ ಅಂದರೆ ವೆನೆಗರ್ ಕೂಡ ಹಾಕಿಬಿಟ್ಟು ನಾವು ಮಾಡ್ಬೋದು. ಬಟ್ ವೆನೆಗರ್ ಇರಲಿಲ್ಲ,
ಲೆಮನ್ ಇಟ್ಟು ಲೆಮನ್ ತೊಗೊಂಬಿಟ್ಟು ಲೆಮನ್ ಒಂದು ಫುಲ್ ಹಾಕಿದರೆ ಕ್ಲೀನಾಗಿ ಹಾಲು ನೀರು ಒಂದು ಕಡೆ ಆಗುತ್ತೆ, ಹಾಲು ಒಂದು ಕಡೆ ಆಗುತ್ತೆ. ಹಾಂ, 5 hours ಬರ್ತಾ ಇದೆ. ಸೊ ಕಾಣಿಸ್ತಿದ್ದೆಲ್ಲ ಇದನ್ನ ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಹಾಲು ಒಂದು ಕಡೆ ನೀರೊಂದು ಕಡೆ ಮಾಡಬೇಕು. ಮೀನ್ಸ್ ಅಂದರೆ ಗಟ್ಟಿಯಾಗಿರೋದು ಕೆನೆನ ಒಂದು ಕಡೆ ಮಾಡಿಬಿಟ್ಟು ನೀರೊಂದು ಕಡೆ ಮಾಡಬೇಕು. ಯಾಕೆಂದರೆ ನೀರದು ವೇಸ್ಟು, ನಾವು ಏನಕ್ಕೂ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಅದು ಹಾಲನ್ನು ಗಟ್ಟಿ ಮಾಡಿಕೊಂಡು ಫುಲ್ಲು ನಾವು ತಿಕ್ನೆಸ್ ಮತ್ತು ಸೈಡಿಗೆ ತೊಗೊಂಡ್ಬಿಡ್ತೀವಿ. ನೀರದು ವೇಸ್ಟು, ಏನಕ್ಕೆ ಯೂಸ್ ಇರೋದಿಲ್ಲ. ಸೊ ಅದನ್ನು ನಾನಿವಾಗ ಸೋಸ್ಕೊಳ್ತೀನಿ. ಅದು ಒಂಥರ ಟಾರ್ಚರ್ ಕೊಡ್ತಾನೆ, ನನಗೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ. ಏನಕ್ಕಪ್ಪ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಬಿಸಿ ಬಿಸಿದಿರುತ್ತೆ, ಏನಾದರೂ ಕೈಗೆಲ್ಲ ಬಿದ್ದರೆ ಅಂತ ಕಷ್ಟ ಅಂತ ಹೇಳಿ ನಾನು ತುಂಬ ಅವಾಯ್ಡ್ ಮಾಡೋಕ್ಕೆ ಹೋಗ್ತೀನಿ. ಆದರೂ ಅವ್ನು ಬಿಡೋದಿಲ್ಲ, ಬಂದು ನಿಂತೇ ಬಿಡ್ತಾನೆ. ಸೊ ಏನೂ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಒಬ್ಬರು ಮಕ್ಕಳನ್ನಂತ ನೋಡ್ಕೊಳ್ಳೋರು ಯಾರಾದರೂ ಇದ್ದರೆ ಏನೂ ಅನಿಸೋದಿಲ್ಲ. ಬಿಕಾಸ್ ಇಂಡಿಪೆಂಡೆಂಟು ಅಮ್ಮ, ಇಂಡಿಪೆಂಡೆಂಟ್ ಫ್ಯಾಮಿಲಿ ಅಂತ ಅಂದಮೇಲೆ ತುಂಬಾ ಸ್ಟ್ರಗಲ್ ಪಡಬೇಕಾಗುತ್ತೆ. ಯಾರ ಮೇಲೆ ಡಿಪೆಂಡ್ ಆಗದೇ ಜೀವನ ಮಾಡಬೇಕು ಅಂದರೆ ಇದೇನೇ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಪಡ್ಕೊಂಬಂದಿರಬೇಕು. ಯಾವುದನ್ನೇ ನಾವು ಪಡ್ಕೋಬೇಕು ಅದನ್ನು ಪಡ್ಕೊಂಡು ಬಂದಿರಲೇಬೇಕು. ಸೊ ನನಗೆ ಅದು ಅಭ್ಯಾಸ ಪ್ರಬಲ ಆಗೋಗ್ಬಿಟ್ಟೈತೆ. ಸೊ ಈ ಥರ ಹಾಲನ್ನ ಫುಲ್ಲು ನೀರು, ಒಂದು ಹನಿ ಕೂಡ ನೀರು ಇಲ್ಲದೇ ನಾವು ಕೆನೆನ ಚೆನ್ನಾಗಿ ಸೋಸ್ಕೊಂಬಿಡಬೇಕು. ಒಂದು ಚೂರು ಹನಿ ನೀರಿತ್ತು ಅಂತಂದರೆ ಅದು ಏನಾಗುತ್ತೆ, ಗೋಲ್ ಟೈಪ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ಥರ ಮಾಡಬೇಕು. ಯಾಕೆಂದರೆ ಪಾತ್ರೆ ತುಂಬ್ಕೊಂಬಿಟ್ಟಿತ್ತು, ಅದಕ್ಕೋಸ್ಕರ ನಾನೇನು ಮಾಡಿದೆ, ಮತ್ತು ಗಂಟು ತೆಗೆದು ಫುಲ್ಲು ರೋಲ್ ಮಾಡಿ ಪ್ರೆಸ್ ಮಾಡಿ ನೀರು ತೆಗೆದೆ. ಹೇಗೆ ಪ್ರೆಸ್ ಮಾಡಿ ನೀರು ತೆಗೆದೆ ಅಂದರೆ ಒಂದು ಹನಿ ಕೂಡ ನೀರಿರಬಾರ್ದು. ಯಾಕೆಂದರೆ ಅದು ಬಾಲ್ ಮಾಡಬೇಕಾದ್ರೆ ಒಡಿಬಾರ್ದು. ಯಾಕೆಂದರೆ ಒಡಿತು ಅಂತಂದರೆ ಸಕ್ಕರೆ ಪಾಕದಲ್ಲೇ ಹಾಕಿದಾಗ ಏನಾಗುತ್ತೆ, ಎಲ್ಲ ಮಿಕ್ಸ್ಡ್ ಆಗಿಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಸೊ ಅವಾಗೇನು ಮಾಡಬೇಕು, ಮತ್ತೆ ತಣ್ಣೀರಲ್ಲಿ ಎದ್ದು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಡಿಪ್ ಮಾಡ್ಕೊಂಡು ಚೆನ್ನಾಗಿ ಹಿಂಡ್ತಾಯಿದ್ದೀನಿ. ಯಾಕಂದರೆ ಬಿಸಿ ಇರುತ್ತೆ. ಯಾಕಂದರೆ ಒಡೆದಿರೋ ಹಾಲು ಬೇರೆ ತುಂಬ ಸುಡ್ತಾ ಇತ್ತು. ಆದ್ರೂ ಕೂಡ ತಣ್ಣೀರಲ್ಲಿ ಕೈ ಹಾಕಿಬಿಟ್ಟು ಮಾಡ್ತಾನೇ ಇದೆ. ಅದ್ರ ಮಧ್ಯೆ ಅದನ್ನು ಕೈ ಹಾಕಿ ಕೆಲಸ ಮಾಡ್ತಾನೇ ಇದ್ದ. ದೈವಿಕ್ ಏನು ಮಾಡ್ತಾಯಿರಲಿಲ್ಲ. ಬಿಕಾಸ್ ಅವ್ನು ಪಾಡಿಗೆ ಅವ್ನು ಸುಮ್ಮನೆ ಕೂತ್ಕೊಂಡಿದ್ದ. ಅದೊಂದು ಖುಷಿಗೆ ನನಗೆ ಅವ್ನ ಖುಷಿ ನೋಡೇ ಮಾಡಬೇಕಾಗಿತ್ತು. ಮಗು ಏನು ಮಾಡೋಕ್ಕಾಗೋಲ್ಲ ಅದು ಕೂಡ. ಸೊ ನಾನು ಏನು ಮಾತಾಡೋಕ್ಕಾಗಲ್ಲ ಮಕ್ಕಳಿಗೆ. ಕೆಲವೊಂದು ಸರಿ ನಾನೇ ಕೋಪ ಮಾಡ್ಕೊಂಬಿಡ್ತೀನಿ, ಒಂದೊಂದು ಸರಿ ರೈಸ್ ಆಗಿಬಿಡ್ತೀನಿ. ಸೊ ಈ ಥರ ನೋಡಿ, ರೊಟ್ಟಿ ಹೇಗೆ ನಾವು ಹಿಟ್ಟು ಕಲಿಸ್ತೀವೋ ಅಥವಾ ನಾವೇನಾದರೂ ಮಿಕ್ಸ್ಡ್ ರೊಟ್ಟಿನ ಮಾಡ್ಕೊರಿ ಯಾವ ಥರ ಕಲಿಸ್ತೀವೋ ಆ ಥರ ಈ ಥರ ಥಿಕ್ನೆಸ್ ಆಗಿ ಅಂಗೈಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ ಅಂತಂದರೆ ಎಲ್ಲ ಮಿಕ್ಸಡ್ ಆಗಿಬಿಡುತ್ತೆ. ಕೊನೆಗೂ ಈ ಥರ ಮಾಡಿದೆ. ಈ ಥರ ಮಾಡಿಬಿಟ್ಟು ಏನು ಮಾಡಿದೆ, ಉದ್ದಗೆ ಲಟ್ಟಿಸ್ಕೊಂಡು ಚಾಕುಲೇ ಕಟ್ ಮಾಡಿ ಆಮೇಲೆ ರೋಲ್ ಮಾಡಿಕೊಂಡೆ.
ಒಂದು ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. 1 ಮಿನಿಟ್. ಸೊ ಈ ಥರ ರೋಲ್ ಮಾಡಿ ಹಾಕಬೇಕು. ಸೊ ಈ ಥರ ರೋಲ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಒಡೆಯೋದಿಲ್ಲ. ಅದೇನಾಗುತ್ತೆ ಅಂತಂದರೆ ಲೈಟಾಗಿ ಸಕ್ಕರೆ ಪಾಕನ ಅದಕ್ಕೆ ಆ್ಯಡ್ ಆಗ್ತಿರುತ್ತೆ. ಸೊ ಈ ಥರ ಮಾಡಿದ್ರೆ ನಮಗೂ ಟೇಸ್ಟ್ ಬರುತ್ತೆ, ತಿನ್ನಲಿಕ್ಕೆ ಇಷ್ಟನೂ ಆಗುತ್ತೆ. ಸೊ ಇದಾದ ನಂತರ ನಾನು ಇನ್ನೊಂದು ಸ್ವೀಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ಯಾಕಂದರೆ ಹಾಲಿನ ಪುಡಿ ಒಂದ್ಸರಿ ಓಪನ್ ಮಾಡಿದರೆ ಮತ್ತೆ ಅದು ಟೇಸ್ಟ್ ಬರೋಲ್ಲ, ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇನ್ನೊಂದು ಕಡೆ ನಾನು ಸ್ವೀಟ್ ಮಾಡಿಕೊಂಡೆ. ಹಾಲನ್ನ ಪುಡಿನ ಚೆನ್ನಾಗಿ ನಾನು ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ತುಪ್ಪ ಹಾಕಿ, ಆಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ನಾನು ಅದೇನಂತಾರೆ ಅಂಟ್ಕೊಳ್ಳೋವರೆಗೂ, ಮೀನ್ಸ್ ಸ್ಪೂನಿಗೆ ಅಂಟ್ಕೊಳ್ಳೋವರೆಗೂ ನಾನೇನು ಮಾಡಿದ್ದೀನಿ, ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿದ್ದೀನಿ. ಅದಾಯಿತು. ಅದಾದ ನಂತರ ನಾನು ಆಯಿಲ್ ಮಾಡಿ ಪ್ಲೇಟಿಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನಾನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಏನದು ಕೇಕ್ ಟೈಪ್ ಮಾಡಿಕೊಂಡೆ. ಕಾಣಿಸ್ತಿದ್ಯಾ ನೋಡಿ, ಈ ಥರ ಚೆನ್ನಾಗಿ ಅದು ಅಂಟ್ಕೊಳ್ದೇ ನಾನು ಈ ಥರ ಕಲಿಸ್ಕೊತಾನೆ ಇದ್ದೆ. ಸಖತ್ ಚೆನ್ನಾಗಾಗಿತ್ತು. ಇದನ್ನು ಕೂಡ ಸ್ವೀಟ್ ಸೂಪರಾಗಿತ್ತು. ತುಂಬಾ ಈಸಿ ಇದೆ. ಫಸ್ಟ್ ಎಲ್ಲ ಹಾಲು ಪುಡಿ ಹುರ್ಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಲೈಟಾಗಿ ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ, ಬೇಕು ಇಲ್ಲಾಂದರೆ ನೀರು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ತಕ್ಷಣವೇ ಚೆನ್ನಾಗಿ ಕಲಿಸ್ತಾ ಇರಬೇಕು, ಅಂಟ್ಕೊತಾನೆ ಇರುತ್ತೆ. ಕಾಣಿಸ್ತಿದೆಯಲ್ಲ. ಸೊ ಈ ಥರ ಕಲಿಸ್ಕೊಂಡು ನನಗೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ, ದಯವಿಟ್ಟು ಸಾರಿ ಕೇಳ್ತೀನಿ. ಯಾಕೆಂದರೆ ತುಂಬಾ ಕೋಲ್ಡಾಗಿ ಹೋಗ್ಬಿಟ್ಟೈತೆ, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ಈ ಥರ ನಾನು ಪ್ಲೇಟಿಗೆ ತುಪ್ಪ ಹಟ್ಟಿಸ್ಬಿಟ್ಟು ಈ ಥರ ಬಿಸಿನ ಪ್ಲೇಟಲ್ಲಿ ಹಾಕ್ಬಿಟ್ಟು ಈ ಥರ ಕೇಕ್ ಟೈಪ್ ಮಾಡಿದೆ. ಸೊ ಎಲ್ಲ ಕಡೆ ಹಿಂಗೆ ಸರ್ವ್ ಮಾಡಿಬಿಟ್ರೆ ಆಮೇಲೆ ನಾವು ಕಟ್ ಮಾಡಿ ಇಟ್ಬಿಡಬೇಕು. ಬಿಕಾಸ್ ಮೊದಲೇ ಕಟ್ ಮಾಡಿ ಇಟ್ಬಿಟ್ರೆ, ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕರೆಕ್ಟಾಗಿ ನನಗೆ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬಿಸಿ ಇದ್ದಾಗಲೇ ಡ್ರೈ ಫ್ರೂಟ್ಸ್ ಹಾಕಿದೆ. ಇದಕ್ಕೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಬೋದು ನಾವು ಕಟ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲ ಫ್ರೂಟ್ಸು ಹಾಕ್ಬಿಟ್ಟು ಮಾಡ್ಬೋದು. ಬಟ್ ನಾನು ಹಾಕಿದ್ದು ಜಸ್ಟ್ ಗೋಡಂಬಿ ಒಂದೇ, ಬಾದಾಮಿ ಆಮೇಲೆ ಇದು ಏನೂ ಹಾಕಿರಲಿಲ್ಲ. ಸೊ ಈ ಥರ ಸ್ಲೈಸ್ಲಾಗಿ ಚಿಕ್ಕದಾಗಿ ಕಟ್ ಮಾಡಿದೆ. ಯಾಕೆಂದರೆ ಅದನ್ನು ಕೇಳ್ತಿರ್ತಾರಲ್ವ, ಹೆವಿ ಸ್ವೀಟು ಕೊಡಬಾರ್ದು ಏಜಲ್ಲಿ ಅಂತೇಳಿ ನಾನು ಚಿಕ್ಕದಾಗಿ ಕಟ್ ಮಾಡಿದೆ. ಇದು ಒಂಥರ ಆಯಿತು ಅಂದರೆ ರಸಗುಲ್ಲ ಒಂಥರ ಆಯಿತು. ಸೊ ರಸಗುಲ್ಲ ಮಾಡಿದೆ, ಪೇಡೆ ಮಾಡಿದೆ. ಆಮೇಲೆ ಲಾಸ್ಟಲ್ಲಿ ಸಂಡೇ ಅಲ್ವಾ, ನೆಕ್ಸ್ಟ್ ಡೇ ಅಲ್ವಾ ಇದು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು. ಸ್ವಲ್ಪ ಜೀರಾ ರೈಸ್ ಮಾಡಿ ಆಮೇಲೆ ಮೊಟ್ಟೆ ಸಾರು ಮಾಡೋಣ ಅಂತ ಮಾಡಿದೆ. ಸೊ ಜೀರಾ ರೈಸ್ ಮಾಡ್ಕೊಂಡು ರೆಗ್ಯುಲರಾಗಿ ನಾನು ಹಳೆ ಲೈವ್ಲೇ ನೋಡಿರ್ತಿರ್ತೀರ ಜೀರಾ ರೈಸ್ ಹೇಗೆ ಮಾಡೋದಂತ ಹೇಳಿ ಮೊಟ್ಟೆ ಸಾರು ಮಾಡಿದೆ. ಸೊ ಜೀರಾ ರೈಸು ಮೊಟ್ಟೆ ಸಾರು ಮಾಡಿಬಿಟ್ಟು ಹೆವಿ ಬಟ್ಟೆ ಇತ್ತು, ಎಲ್ಲ ಬಟ್ಟೆ ತೊಳೆದಾಕಿ ಆಮೇಲೆ ಪೋಲಿಯೋ ಹಾಕೋದಿತ್ತಲ್ವ. ಸೊ ಅದ್ದುಗೆ ಮತ್ತು ದೈವಿಕಿಗೆ ಪೋಲಿಯೋ ಹಾಕಿಸ್ಕೊಂಬಂದ್ವಿ. ಪೋಲಿಯೋ ಹಾಕ್ಸ್ಕೊಂಬಂದಾದ್ಮೇಲೆ ಅವರು ರೆಸ್ಟ್ ಮಾಡಿದರು. ಸೊ ಸಂಡೇನೂ ವೀಕೆಂಡ್ ಮುಗೀತು. ಇದು ವೀಕೆಂಡ್ 2 ಡೇಸ್ ಬ್ಲಾಗ್ ಇರುತ್ತೆ, ಮಿಸ್ ಮಾಡಿದೆ, ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಲೆವೆಲ್
ಪೋಲಿಯೋ ಹಾಕ್ಸಕ್ಕೆ ಬಂದಿದ್ದೀವಿ. ನಾನು ಇಲ್ಲಿ ಚರ್ಚಿತ್ರಿದ್ದೀನಿ, ಹಾಸ್ಪಿಟಲ್ ಬನ್ನಿ ಹಾಕ್ಸಿದ್ದಾರೆ. ನಾನು ಇಲ್ಲಿ ಚರ್ಚಿತ್ರಿದ್ದೀನಿ, ಹಾಕ್ಸ್ರಿ. ಹೋಗು ಹೋಗು, ಫಿಶ್ ಮಾಡಲ್ಲ, ಹೋಗು ಫಿಶ್ ಎಲ್ಲ ಹೋಗು. ಅದಲ್ಲ, ನಾನು ಈಗ ಫೀಲ್ಡ್ ಬಂದೆ, ಒಬ್ಬೊಬ್ಬರು ಬೂತಲ್ಲಿ ಇರ್ಬೇಕಲ್ಲ, ಹೋಗು. ಅದಕ್ಕೋಸ್ಕರ ನಾನು ಬಂದು ಏ ಹೋಗು ಬೇಗ ಹೋಗು. ಚಾಕ್ಲೇಟ್ ಅನ್ಕೊಂಡ ನಾನು. ಹಾಂ, ಒಂದು ನಿಮಿಷ ಇದು ಡೇಂಜರ್ ಇದೆ. ಕಂಪ್ಲೀಟ್ ಏನಫ್ ಆಯ್ತು. ನಡೀರಿ ಹೋಗೋಣ. ಏನು ಮಾಡಿದ್ರು? ಅಯ್ಯಪ್ಪ, ಡ್ರಾಪ್ ಇದಿಲ್ವಾ? ಬಿದ್ದೈತಲ್ಲ, ಬಿದ್ದೈತೆ ಬಣ್ಣ. ವಾವ್, ಸೂಪರ್, ವಾವ್, ವೆರಿ ನೈಸ್. ದವಿಕ ಪೋಲಿ ಹಾಕ್ಸ್ಕೊಂಡ? ಹಾಂ ಹಾಂ, ಕಲರ್ ಹಾಂ, ಎಸ್, ದಟ್ಸ್ ಅ ಗುಡ್ ಬಾಯ್. ಇಲ್ಲಿ ನಿಂತ್ಕೋಬೇಕು, ಒಂದು ಫೋಟೋ ತೆಗಿತೀನಿ. ಇಲ್ಲಿ ನಿಂತ್ಕೋಬೇಕು, ಒಂದು ಫೋಟೋ ತೆಗಿತೀನಿ. ಇಲ್ಲೇ ಕರು ಕೈ ತೋರಿಸು, ಅದು ಕೈ ತೋರಿಸು, ಅದು ಕೈ ತೋರಿಸು. ಹಿಂಗೆ ಬಟ್ಟೆ ತೋರಿಸೋದು, ಬಟ್ಟೆ ತೋರಿಸು. ಈಗ ಕೈ ಮುಗಿ ಅಂತ ಹೇಳಿಲ್ಲ, ಕೈ ತೋರಿಸು. ಹಾಂ ಹಾಂ, ಹಾಗೆ. ಹಾಂ, ವೆರಿ ಗುಡ್. ಅಮ್ಮಕ್ಕ ನೋಡಿಲಿ, ನೋಡಿಲಿ ಅಮ್ಮಕ್ಕ ನೋಡಿಲಿ. ಲೈಕ್ ನೀನು ನೋಡು. ಹಾಂ, ಬಾ. ಬಟ್ಟೆಗಳು ತೊಳೆದಿದ್ದೀನಿ ಇಷ್ಟೊಂದು. ಸೊ ಪೋಲಿ ಹಾಕ್ಸ್ಕೊಂಬಂದು ಬಟ್ಟೆ ತೋರಿಸ್ಲಿಲ್ಲ, ಬಟ್ಟೆ ತೊಳೆದ್ವಿ. ನಡೀರಿ, ಚಲೋ ಈಗ ಟಿಫನ್ ತಿಂತೀವಿ. ಬನ್ನಿ ಗಾಯ್ಸ್, ಟಿಫನ್ ಮಾಡೋಣ. ಬನ್ನಿರಿ ಒಳಗಡೆ. ಕಟ್ಟಿಗೆನೇ ಹೋಯ್ತು ಬಿಡ್ರಿ ಅತ್ತಾಗಿ. ಬನ್ನಿ ಒಳಗಡೆ.
ಹೋಗ್ತಾನಂತೆ. ಲಾಕ್ ಹಾಕಿದೆ, ಕೇಳ್ತಾನೆ ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ 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 ಲಾಕ್ ಹಾಕಿದೆ. ಈ ಪಾರ್ಕ್ ಮಕ್ಕಳ ಪಾರ್ಕ್ ಅಲ್ವಾ. ಬಾ ಪಾಡ್ ನಡಿ ನಡಿ ನಡಿ. ಬಾದ್ದು ಬಂದಿಲ್ಲ, ಬೆಳಗ್ಗೆಲ್ಲ ಹೋಗಿ. ಗಾಯ್ಸ್, ವೆಲ್ಕಮ್ ಟು ಅವರ್ ಲೈವ್. ಇವತ್ತು ವಟಪೂರ್ಣಿಮಾ. ಸೊ ವಟಪೂರ್ಣಿಮಾಗೆ ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಮ್ಮನಿಗೆ ಕಟ್ಟು ಹಾಕ್ದಂಗೆ ಇವತ್ತು ಪೂಜೆ ಮಾಡ್ತಾರೆ. ಸೊ ನಾನು ಬೆಳಗ್ಗೆನೇ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ. ಆ್ಯಂಡ್ ಇಡ್ಲಿ ಮಾಡಿದ್ದೀನಿ, ತೋರಿಸ್ತೀನಿ. ನಾ ಹಾಕಬೇಕಾ ಅಂತಲೇ ಹಾಕ್ತೀನಿ. ಸೊ ಇಡ್ಲಿ ಮಾಡಿದ್ದೀನಿ, ದಯವಿಟ್ಟು ಇಡ್ಲಿ ತಿಂದ. ಸೊ ಇಡ್ಲಿ, ಇಡ್ಲಿ, ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕಿದ್ದೀನಿ, ಚಟ್ನಿ, ಸೊ ಹಿಟ್ಟು. ಸೊ ಇವಾಗ ನೆಲ ಒರೆಸ್ಕೊಡ್ತಾ ಇದ್ದಾರೆ, ನೆಲ ಒರೆಸ್ಕೊಡ್ತಿದ್ದಾರೆ. ಸೊ ಪೂಜೆ ಮಾಡಿ ಸಿಗ್ತೀನಂತೆ. ಬಾಯ್. ನೋಡಿ ಪೂಜೆ ಮಾಡಬೇಕು, ಪೂಜೆ ಮಾಡಿ ಸಿಗ್ತೀನಿ. ಬಾಯ್ ಬಾಯ್. ಏನಾಯ್ತು? ಬಾರಮ್ಮ, ಬಟ್ಟೆ ಗಲೀಜು ಮಾಡ್ಕೊಬಾರ ನೀನು. ಗಾಯ್ಸ್, ದಯವಿಟ್ಟು ಸೌಂಡ್ ಕಮ್ಮಿ ಮಾಡು. ಸೊ ಗಾಯ್ಸ್, ಇವಾಗ ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಹಳ್ಳಿ ಮರ ಇದೆ ಅಲ್ಲಿ, ದಯವಿಟ್ಟು ಸ್ಕೂಲ್ ಹತ್ರನೇ. ಸುಳ್ಳಪಳ ಅಂತಿದ್ದೆ. ದೈವಿಕಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಅವನು ಬಾ ಬಾ ಅಂತಿದ್ದಾನೆ, ಅದಕ್ಕೆ. ಸೊ ದೈವಿಕಿಗೆ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಂತೆ. ಬಾಯ್. ಹಾಯ್ ಮಾಡೋದು. ಹಾಯ್. ಸೊ ಚಲೋ ಹೊರಡೋಣ. ಸೊ ದೇವರಿಗೆ ಇಲ್ಲಿ ಹೂವು ಮತ್ತು ಅಗರಬತ್ತಿ ತೊಗೊಂಡಿದ್ದೀನಿ, ಅಲ್ಲಿ ಹಾಲು ತೊಗೊಳ್ತೀನಂತೆ. ಹೂವು ಎರೆದು ಅಗರಬತ್ತಿ ಹಚ್ಚಿ ಹಾಲು ಎರೆದು 5 ಸುತ್ತ